SLC ಓದಿದ್ದು ದಾವಣಗೆರೆ. ಹ್ಮ್ PUC ಶುರು ಮಾಡಿದ್ದು ಆನಗೋಡಲ್ಲಿ. ಯಾಕಂದ್ರೆ ನನಗೆ ಸೀಟು ಆನಗೋಡಲ್ಲಿ ಸಿಕ್ತು, ಕಾಲೇಜ್ ಸೀಟು. ಸೊ ಸೆಕೆಂಡ್ PUC ನಮಗೆ ಆಗಿ ಬರ್ಲಿಲ್ಲ, ಯಾಕೋ ಏನೋ ಒಂದೇನೋ ಆಯ್ತು ಕರೆಕ್ಟ್ ಆಗಿ. ಸೆಕೆಂಡ್ ಯಾಕೋ ನನಗೆ ಆಗಿ ಬರ್ಲಿಲ್ಲ. ಕೊನೆಗೆ ನಮ್ಮಣ್ಣ, ನೀನ್ ಇಲ್ಲಿದ್ರೆ ಸರಿ ಹೋಗೋದಿಲ್ಲ, ಸೊ ನಿನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನಗೆ ತುಂಬಾ ಒಂಥರ ಕಬ್ಬಿಣದ ಕಡಲೆ ಸೈನ್ಸ್ ಅನ್ನೋದು. ನಾನು ಸ್ವಲ್ಪ ತಗೊಂಡಿದ್ದು ಸೈನ್ಸ್, ಯಾಕೋ ನನಗೆ ಆಗಿ ಬರ್ಲಿಲ್ಲ. ಅವಾಗ ನಮ್ಮ ಅಣ್ಣ ಇಲ್ಲಿ ಸೆಟ್ಲ್ ಆಗಿದ್ರು. ಬೆಂಗಳೂರಿಗೆ ಬಂದ್ಬಿಡು, ನಿನ್ಗೆ ಅಲ್ಲಿ ಕಾಲೇಜ್ ಸೇರ್ತೀನಿ, ಕಾಮರ್ಸ್ ತಗೋ ನೀನು. ಯಾಕಂದ್ರೆ ಕಾಮರ್ಸ್ನ ಇತ್ತು, ತುಂಬಾ ಇಷ್ಟ ನನಗೆ. ಆಮೇಲೆ ನಾನು ಮತ್ತೆ ತಿರ್ಗಾ ಬಂದು ಮತ್ತೆ ಇಲ್ಲಿ ಫಸ್ಟ್ PUC ಸೇರಿದೆ, ಇದು ವಿಪುರಂ ಕಾಲೇಜಲ್ಲಿ. ಸೊ ಫಸ್ಟ್ಗೆ ಅಲ್ಲಿ ಓದಿದೆ, ಮತ್ತೆ ತಿರ್ಗಾ ಯಥಾಸ್ಥಿತಿ ಸೆಕೆಂಡಿಗೆ ಬಂದೆ. ಆ ಸೆಕೆಂಡಿಗೆ ಬರೋ ಅಷ್ಟರಲ್ಲಿ ಮತ್ತೆ ಒಂದು ಟ್ವಿಸ್ಟ್ ಸಿಕ್ತು. ಏನು ಟ್ವಿಸ್ಟ್ ಅಂತಂದ್ರೆ, ಅಲ್ಲಿ ಸೆಕೆಂಡ್ PUC ಬಂದಾಗ ಇನ್ನೊಂದು ಟ್ವಿಸ್ಟ್ ಏನಂತಾರೆ, ಬೆಂಗಳೂರಿಗೆ ಬಂದಿದ್ದೆ. ಇಲ್ಲಿ ಸೆಕೆಂಡ್ PUC ಗೆ ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ ಮತ್ತೆ ಡ್ರಾಮಾಗ್ ಬಂದಿದ್ದೆ. ನಾನು ಅಭಿನಯ ತರಂಗ ಸ್ಕೂಲಿಗೆ ಸೇರಿದ್ದೆ, ಅಂದ್ರೆ ಅಭಿನಯ ತರಂಗ ಅಂದ್ರೆ ಅಲ್ಲಿ. ಸೊ 1 ವರ್ಷದ ಡ್ರಾಮಾ ಕೋರ್ಸ್ ಅದು. ನನಗೇನೋ ಕಲಿಬೇಕು ಅಂತ ಅನಿಸ್ತು, ಹಾಗಾಗಿ ನಾನು ಸೇರ್ಕೊಂಡೆ. AS ಮೂರ್ತಿ ನಡೆಸ್ತಾ ಇದ್ದೆ. ಆ ಶಾಲೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ.